ವೀಕ್ಷಕರೇ, ಗೃಹಲಕ್ಷ್ಮಿಯ 19ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂಗೆ ಬೆಳಗ್ಗೆನೆ ಸಿಕ್ತು ಗೃಹಲಕ್ಷ್ಮಿಯಲ್ಲಿ ಹೊಸ ಭರ್ಜರಿ ಗುಡ್ ನ್ಯೂಸ್. ಹಾಗಾದರೆ ಏನು ಗುಡ್ ನ್ಯೂಸ್ ಸಿಕ್ಕಿದೆ ಮತ್ತು ಯಾವಾಗ ಈ 19ನೇ ಕಂತಿನ ಹಣ ಬರುತ್ತೆ ಅನ್ನುವಂಥದ್ದು ದಿನಾಂಕ ಏನಾದರೂ ಫಿಕ್ಸ್ ಆಗಿದೆಯಾ? ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮತ್ತು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, 19ನೇ ಕಂತಿನ ಹಣ ಅನ್ನುವಂಥದ್ದು ಕೂಡ ಸ್ಪಷ್ಟನೆಯನ್ನು ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲವನ್ನು ನೀಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಗೃಹಲಕ್ಷ್ಮಿ 19ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏಪ್ರಿಲ್ ತಿಂಗಳಲ್ಲೇನೆ ಹೇಳಿದ್ರು, ನಾವು ಏಪ್ರಿಲ್ ತಿಂಗಳಲ್ಲೇನೆ ಜಮಾ ಮಾಡ್ತೇವೆ ಹಣವನ್ನು ಅಂತ. ಆದರೆ ಜಮಾ ಆಗಿರಲಿಲ್ಲ. ಇವಾಗ ಸಿಗ್ತಿರುವಂತಹ ಮಾಹಿತಿ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗಿದೆ. ಹಾಗಾದರೆ ಯಾರಿಗೆ ಜಮಾ ಆಗಿದೆ? ಕೇವಲ 1% ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಜಮಾ ಆಗಿರುವಂಥದ್ದು. ಕರ್ನಾಟಕ ಅಂತ ತಗೊಂಡ್ರೆ ಎಷ್ಟೊಂದು ಜನ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಗೃಹಲಕ್ಷ್ಮಿ ಹಣಕ್ಕಾಗಿ. ಆದರೆ ಅದರಲ್ಲಿ ಕೇವಲ ಒಂದು 20,000ದಿಂದ 30,000 ಮಹಿಳೆಯರಿಗೆ ಮಾತ್ರ 19ನೇ ಕಂತಿನ ಹಣ ಬಂದಿದೆ. ಇದಕ್ಕೋಸ್ಕರನೇ ಮಹಿಳೆಯರು ಆತಂಕವನ್ನು ಪಡ್ಕೊಂಡಿರುವಂಥದ್ದು. 1% ಮಹಿಳೆಯರಿಗೆ ಬಂದಿದೆ, ಹಾಗಾದರೆ ನಮಗೆ ಯಾಕೆ ಬಂದಿಲ್ಲ ಅಂತ. ಯಾರೂ ಕೂಡ ಸಂಪೂರ್ಣವಾಗಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇಲ್ಲ. CM ಸಿದ್ದರಾಮಯ್ಯ ಸರ್ ಅವರಾಗಿರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರಲಿ ಏನು ಕೂಡ ಅಪ್ಡೇಟನ್ನು ಕೊಡ್ತಾನೆ ಇಲ್ಲ. ಏಪ್ರಿಲ್ ಸ್ಟಾರ್ಟಿಂಗಲ್ಲಿ ಮಾತ್ರ ಹೇಳಿದರು ನಿಮಗೆ 2ನೇ ವಾರದ ಒಳಗಡೆ 19ನೇ ಕಂತಿನ ಹಣ ಸಿಗುತ್ತೆ ಅಂತ. ಆದರೆ ಇವಾಗ ಯಾರೂ ಕೂಡ ಏನು ಕೂಡ ಹೇಳ್ತಾ ಇಲ್ಲ. ಮಹಿಳೆಯರು ಕೂಡ ಏಪ್ರಿಲ್ ತಿಂಗಳಲ್ಲೇ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಇನ್ನೇನು ಒಂದು ದಿನ ಮಾತ್ರ ಉಳಿದಿರೋ ಅಂಥದ್ದು. ಇಲ್ಲೂ ಕೂಡ ಬರುತ್ತಾ, ಈ ಒಂದು ದಿನದಲ್ಲಾದರೂ ಬರುತ್ತಾ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಬಟ್ ನೋಡೋಣ. ನೀವು ಕೂಡ ಕೇಳ್ತಾ ಇರ್ತೀರಾ 1% ಮಹಿಳೆಯರಿಗೆ ಬಂದಿದೆ ಅಂದರೆ ನಮಗೆ ಯಾಕೆ ಬಂದಿಲ್ಲ ಅಂತ. ಸೊ 1% ಮಹಿಳೆಯರಿಗೆ ಏನೋ ಒಂದು ಟ್ರಯಲ್ಗೋಸ್ಕರ, ಪರಿಶೀಲನೆಗೋಸ್ಕರ ಮಾತ್ರ ಹಾಕಿರುವಂಥದ್ದು. ಅವ್ರಾಗವ್ರೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ 19ನೇ ಕಂತಿನ ಹಣವನ್ನು ಹಾಕಿದರೆ ಒಂದಷ್ಟು ಅಂದರೆ ಒಂದು 40ರಿಂದ 50 ಲಕ್ಷ ಮಹಿಳೆಯರಿಗಾದರೂ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ಆದರೆ ಇವಾಗ ಕೇವಲ ಎಲ್ಲೋ ಒಂದು 30ರಿಂದ 40 ಸಾವಿರ ಮಹಿಳೆಯರಿಗೆ ಮಾತ್ರ ಬಂದಿರುವಂಥದ್ದು, ಜಮಾ ಆಗಿರುವಂಥದ್ದು ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು. ತಿಂಗಳಲ್ಲಿ ಬಂದೇ ಇಲ್ಲ ಅಂತ ಅಂದರೆ ಇನ್ನು ಮೇ ತಿಂಗಳಲ್ಲಿ 19ನೇ ಕಂತಿನ ಹಣ ಕೂಡ ಹಾಕುವಂಥದ್ದು. ಒಂದಷ್ಟು ಕಡೆ ಅಂತೂ ಯಾವ ರೀತಿಯಾಗಿ ವಿಷಯಗಳು ಹರಿದಾಡ್ತಾ ಇದ್ದಾವೆ ಅಂತಂದರೆ 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಸಿಗುತ್ತೆ ಅಂತ. ನಿಜವಾಗ್ಲೂ ಆ ರೀತಿ ಅಂತೂ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ 19ನೇ ಕಂತಿನ ಹಣವನ್ನೇ ಇನ್ನೂ ಜಮಾ ಮಾಡ್ದಲ್ಲೇ ಇರುವಾಗ ಒಟ್ಟಿಗೆ 20ನೇ ಕಂತು ಕೂಡ ಹಾಕುವಂಥದ್ದಂತೂ ಇಲ್ಲ. ತಿಂಗಳಲ್ಲಿ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ಅದು ಕೇವಲ ಬಾಯಿ ಮಾತೇ ಆಗಿದೆ. ಇನ್ನೂ ಒಂದಷ್ಟು ಜನ ಏನು ಕೇಳ್ತಾರೆ ಅಂದರೆ ನಮಗೆ ಪೆಂಡಿಂಗ್ ಹಣ ಬಾಕಿ ಉಳಿದಿರುವಂಥ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ. ಅಂದರೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಚೆಕ್ ಮಾಡ್ಕೊಂಡಿರ್ತೀರ, ಆದರೂ ಕೂಡ ಎಲ್ಲ ಕೂಡ ಸರಿ ಇದ್ದು ಕೂಡ ಬಂದಿಲ್ಲ ಅಂತ ಅಂದರೆ ಇದು ಸರ್ಕಾರದ ಕಡೆಯಿಂದನೇ ಆಗಿರುವಂತಹ ಪ್ರಾಬ್ಲಮ್ ಆಗಿರುತ್ತೆ. ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ಪರಿಶೀಲನೆ ಮಾಡಿದ್ದು ಕೂಡ ನಿಮಗೆ ಇಷ್ಟೊಂದು ತಿಂಗಳು ಅಂತಂದರೆ ಒಂದು 16ನೇ ಕಂತಿನವರೆಗೂ ಬಂದಿರುತ್ತೆ, ಆಮೇಲೆ ಬಂದಿರೋದಿಲ್ಲ, ಈ ಥರ ಇದೆ ಅಂತ ಅಂದರೆ ನಿಮ್ಮದೆಲ್ಲ ಇಲ್ಲಿ ತಪ್ಪಿರುವಂಥದ್ದು. ಗೌರ್ಮೆಂಟ್ ಕಡೆಯಿಂದನೇ ನಿಮಗೆ ಹಾಕಿಲ್ಲ ಅಂತ ಹೇಳ್ಬೋದು. ಸೊ ಇನ್ನೂ ಕೂಡ ನಿಮಗೆ ಬರ್ತಾನೆ ಇಲ್ಲ ಎಷ್ಟೊಂದು ತಿಂಗಳದ್ದು ಅಂತ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಒಮ್ಮೆ ಭೇಟಿ ನೀಡಿಬಿಟ್ಟು ಏನಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಇದಿಷ್ಟು ಆಗಿತ್ತು 19ನೇ ಕಂತಿನ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾಹಿತಿ. ನಿಮಗೆ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ. ಎಲ್ಲಿವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅನ್ನುವಂಥದ್ದು ಕೂಡ ಕಮೆಂಟ್ ಮಾಡಿ. ಮತ್ತು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.